ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಬಟಾಣಿ ಮೆಂತ್ಯ ಬಳಸ್ಬಿಟ್ಟು ಕುರ್ಮಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ. ರೊಟ್ಟಿ, ಚಪಾತಿ, ಗೀ ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿನಿ. 1.5 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕೆಂಪಾಗಂಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಹುರಿತಾ ಇದ್ದೀನಿ. ಸ್ವಲ್ಪ ಇವಾಗ ಕೆಂಪಾಗಿದೆ ನೋಡಿ. ಸ್ವಲ್ಪ ಕೆಂಪಾಗಲಿ. ಹಸಿ ವಾಸನೆ ಹೋಗಿ ಸ್ವಲ್ಪ ಕೆಂಪಾದರೆ ಸಾಕು. ಇಷ್ಟ ಆಗಿದೆ, ಸಾಕು. ಇವಾಗ ನೋಡಿ ಮಿಕ್ಸಿ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಮೊಸರು, ಅರ್ಧ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಕೆಂಪಾಗಲಿ. ಸ್ವಲ್ಪ ಶುಂಠಿ ತುರ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೊಳ್ಳೋಣ. ಇದಾಗಿದೆ. ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಟೊಮೊಟೊ ಮತ್ತು ಮೊಸರು, ಈರುಳ್ಳಿ ಹುರಿದಿದ್ದು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಡಿರೋದು ಹಾಕ್ಕೊಳ್ತಾಯಿದ್ದೀನಿ. ಸಿಂಪಲ್ಲಾಗಿದೆ, ಬೇಗ ಮಾಡ್ಕೊಬೋದು. ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಕಾಳು ಹಾಕ್ಕೊಳ್ಳೋಣ. ಹಸಿ ಬಟಾಣಿ 1 ಕಪ್ ಬಟಾಣಿ ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದೀತಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಏನು ಮಸಾಲೆ ಬೇಕು ನೋಡೋಣ. ಧನಿಯಾ ಪುಡಿ, ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಗರಂ ಮಸಾಲ 2 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಚಿಕ್ಕದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಜಾಸ್ತಿ ನೀರು ಥರ ಮಾಡಿದ್ರೆ ಆಗಿರಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಸ್ವಲ್ಪ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದೆಲ್ಲ ಆಗಿದೆ. ಸ್ವಲ್ಪ ಕುಕ್ಕರಲ್ಲಿ ಹಾಕಿ 1 ಕುಕ್ಕರ್ ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ನೋಡಿ, ಇವಾಗ ರೆಡಿ ಆಗಿದೆ. ಇದು ಕೊಂಡು ಇದಕ್ಕೆ ನೋಡಿ ಕಪ್ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ 2 ಕುದಿ ಕುದಿಸ್ಕೊಂಡ್ರೆ ಸಾಕು. ರೆಡಿ ಆಗುತ್ತೆ. ಮೆಂತ್ಯ ಸ್ವಲ್ಪ ಬೇಯಲಿ. 10 ನಿಮಿಷ ಮುಚ್ಚೋಣ. ಇವಾಗ ಇದನ್ನು ನೋಡಿ, ರೆಡಿ ಆಗಿದೆ. ಇವಾಗ ಬಟಾಣಿ ಮೆಂತ್ಯ ಕುರ್ಮಾ ಸಿಂಪಲ್ಲಾಗಿದೆ ಫ್ರೆಂಡ್ಸ್, ಮಾಡ್ಕೊಳ್ಳಿ.